ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನರದ್ದೇ ಧ್ವನಿ ಎಂದು ದೃಢವಾಗಿದೆ. ಆಡಿಯೋ ವರದಿಯಲ್ಲಿ ಮುನಿರತ್ನದೆಂದಿದ್ದ ಎಫ್ಎಸ್ಎಲ್ ರಿಪೋರ್ಟ್ ವೇಲು ನಾಯಕ್ಗೆ ಜಾತಿ ನಿಂದನೆ ಮಾಡಿ ಬೈದಿದ್ದ ಶಾಸಕ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ರು. ಅದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ದೂರು ನೀಡಿದ್ದ ವೇಲು ನಾಯಕ್ ಇನ್ನು ಜೀವ ಬೆದರಿಕೆ ಕೂಡ ಹಾಕಿದ್ರು. ಈ ಕುರಿತಾಗಿ ವಯಾಲಿಕಾವಲ್ ಠಾಣೆಯಲ್ಲಿ ವೇಲು ನಾಯಕ್ ದೂರನ್ನ ಕೊಟ್ಟಿದ್ರು ಸೆಪ್ಟೆಂಬರ್ 13ರಂದು. ಇನ್ನು ದೂರು ನೀಡಿದ ಬಳಿಕ ಸೆಪ್ಟೆಂಬರ್ 14ರಂದು ಶಾಸಕನ ಬಂಧನ ಕೂಡ ಆಗುತ್ತೆ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿಯಲ್ಲಿ ಮುನಿರತ್ನರದ್ದೇ ಧ್ವನಿ ಇದು ಅಂತ ದೃಢಪಟ್ಟಿದೆ. ಅಂದ್ರೆ ಮೊಬೈಲ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನ ರೆಕಾರ್ಡ್ ಮಾಡಿಕೊಂಡು ಇಲ್ಲಿ ದೂರುದಾರ ವೇಲು ನಾಯಕ್ ದೂರನ್ನ ಕೊಟ್ಟಿರ್ತಾರೆ. ಆ ಆಡಿಯೋವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿತ್ತು. ಈಗ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ನೀಡಿದೆ. ಆಡಿಯೋದಲ್ಲಿ ಮಾತನಾಡಿರೋದು ಶಾಸಕ ಮುನಿರತ್ನನೇ ಅಂತ ಈಗ ರಿಪೋರ್ಟ್ನಲ್ಲೂ ಕೂಡ ದೃಢಪಟ್ಟಿದೆ. ಈ ಒಂದು ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಜೈಲು ಕೂಡ ಸೇರಿದ್ರು. ಹಾಗೆ ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ಕೂಡ ಇವರ ವಿರುದ್ಧ ದಾಖಲಾಗಿತ್ತು. ಶಾಸಕ ಸೇರಿ 6 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು 2 ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಎಸ್ಐಟಿಗೂ ಕೂಡ ನೀಡಿತ್ತು. ಇನ್ನು ಮೂಲ ಆಡಿಯೋವನ್ನ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಇದೀಗ ವರದಿ ಬಂದಿದ್ದು ಅದು ಮುನಿರತ್ನ ಅವರದ್ದೇ ಆಡಿಯೋ ಅನ್ನೋದು ದೃಢಪಟ್ಟಿದೆ. ಹೀಗಾಗಿ ಎಫ್ಎಸ್ಎಲ್ ವರದಿಯಿಂದ ಶಾಸಕನಿಗೆ ಮತ್ತಷ್ಟು ಕಂಟಕ ಫಿಕ್ಸ್ ಅಂತಾನೆ ಹೇಳಬಹುದು. ಈಗ ಎಫ್ಎಸ್ಎಲ್ ವರದಿಯಲ್ಲಿ ಶಾಸಕ ಮುನಿರತ್ನದೇ ಧ್ವನಿ ಅಂತ ದೃಢಪಟ್ಟಿರೋದ್ರಿಂದ ಹಾಗಿದ್ರೆ ಶಾಸಕ ಮುನಿರತ್ನ ಮತ್ತೆ ಲಾಕ್ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಅಂದರೆ ಜಾತಿ ನಿಂದನೆ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶಾಸಕ ಮುನಿರತ್ನ, ಮಾಜಿ ಸಚಿವ ಮುನಿರತ್ನ ಲಾಕ್ ಆಗುವ ಚಾನ್ಸಸ್ ಬಹುತೇಕ ಹೆಚ್ಚಿರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಶ್ವನಾಥ್, ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಬಂದಿದೆ. ಈ ವರದಿಯಿಂದ ಶಾಸಕನಿಗೆ ಮತ್ತಷ್ಟು ಕಂಟಕ ಫಿಕ್ಸ್ ಅಂತ? ಖಂಡಿತವಾಗ್ಲು ಈಗಾಗಲೇ ವೈಯಾಲಿಕಾವಲ್ ಪೊಲೀಸರು ಒಂದು ಜಾತಿ ನಿಂದನೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ರು. ಅದಾದ್ಮೇಲೆ ಜೈಲಿಗೂ ಕೂಡ ಹೋಗುವಂತಹ ಪರಿಸ್ಥಿತಿ ಮುನಿರತ್ನ ಅವರಿಗೆ ಬಂದಿತ್ತು. ಸದ್ಯ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅದಕ್ಕೆ ಎಸ್ಐಟಿ ತಂಡ ಕೂಡ ತನಿಖೆಯನ್ನ ಚುರುಕುಗೊಳಿಸಿತ್ತು. ವಿಶೇಷವಾಗಿ 2 ಪ್ರಕರಣಗಳಲ್ಲೂ ಕೂಡ ಒಂದು ಜಾತಿ ನಿಂದನೆ ಪ್ರಕರಣ, ಇನ್ನೊಂದು ಕೊಲೆ ಬೆದರಿಕೆ ಪ್ರಕರಣ ಯತ್ನವನ್ನು ಸೇರಿಸಿಕೊಂಡು ಎಸ್ಐಟಿನ ರಚನೆ ಮಾಡಿ ತನಿಖೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಆಡಿಯೋ ಏನು ವೈರಲ್ ಆಗಿತ್ತು, ಆ ಆಡಿಯೋದಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಅಂದ್ರೆ ಬೆದರಿಸುವಂತಹ ಕೆಲಸ ಮತ್ತು ಜಾತಿ ನಿಂದನೆ ಮಾಡುವಂತಹ ಕೆಲಸವನ್ನ ಈ RR ನಗರ ಶಾಸಕ ಮುನಿರತ್ನ ಮಾಡಿದ್ರು. ಸದ್ಯಕ್ಕೆ ಈ ವೇಲು ನಾಯಕ್ಗೆ ಜಾತಿ ನಿಂದನೆ ಮಾಡಿ ಬೈದಿದ್ದಂತಹ ಶಾಸಕನ ಈಗ ಅಸಲಿ ಎತ್ತು ಬಯಲಾಗ್ತಾ ಇದೆ. ಈ ಒಂದು ಆಡಿಯೋ ಮೊದಲೇದಾಗಿ ನಾನ್ ಮಾತನಾಡಿಲ್ಲ, ಇದನ್ನ ಎಡಿಟ್ ಮಾಡಲಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ಹೈಡ್ರಾಮವನ್ನು ಕೂಡ ಶಾಸಕ ಮುನಿರತ್ನ ಸೃಷ್ಟಿ ಮಾಡ್ಕೊಂಡಿತ್ತು. ಈಗ ಸದ್ಯಕ್ಕೆ ಈ ಆಡಿಯೋ ವರದಿ ಕೂಡ ಎಫ್ಎಸ್ಎಲ್ ನಿಂದ ಬಂದಿರುವಂತದ್ದು, ಅದು ಮುನಿರತ್ನರದ್ದೇ ವಾಯ್ಸ್ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಇದಕ್ಕೂ ಮುಂಚೆ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಆಗಿರಬಹುದು, ಅವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಎಫ್ಎಸ್ಎಲ್ಗೆ ಕಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಅದಕ್ಕೆ ಎಫ್ಎಸ್ಎಲ್ ವರದಿ ಬಂದಿದೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು ಇದು ಮುನಿರತ್ನ ಅವರ ವಾಯ್ಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನು ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ಕೂಡ ಒಂದು ದಾಖಲಾಗಿತ್ತು. ಈಗ ಸದ್ಯಕ್ಕೆ ಶಾಸಕ ಸೇರಿ 6 ಜನರ ವಿರುದ್ಧ ಏನು ಕೇಸ್ ದಾಖಲಾಗಿತ್ತಲ್ಲ, ಆ ಕೇಸ್ನ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು 2 ಪ್ರಕರಣಗಳನ್ನ ರಾಜ್ಯ ಸರ್ಕಾರ ಎಸ್ಐಟಿಗೂ ಕೂಡ ನೀಡಿತ್ತು. ಸದ್ಯಕ್ಕಂತೂ ಎಫ್ಎಸ್ಎಲ್ ವರದಿ ಏನ್ ಬಂದಿದೆಯಲ್ಲ, ಈ ಎಫ್ಎಸ್ಎಲ್ ವರದಿಯಲ್ಲಿ ಪ್ರಮುಖವಾಗಿ ಅಂಶಗಳು ಕೂಡ ಉಲ್ಲೇಖ ಆಗಿರುವಂತದ್ದು. ಈಗ ಮುನಿರತ್ನರದ್ದೇ ವಾಯ್ಸು
ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ FSL ರಿಪೋರ್ಟ್ ಕೂಡ ಬಂದಿರುವಂತದ್ದು. ಹೀಗಾಗಿ ಈ ಒಂದು SIT ಪ್ರಮುಖವಾಗಿ FSL ವರದಿಯನ್ನು ಆಧರಿಸಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ಜಾತಿ ನಿಂದನೆ ಪ್ರಕರಣ ಆಗಿರ್ಬೋದು, ಕೊಲೆ ಬೆದರಿಕೆ ಪ್ರಕರಣ ಆಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ಶಾಸಕ ಮುನಿರತ್ನ ದೊಡ್ಡ ಮಟ್ಟದ ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಮುಂದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಮತ್ತು ಶಾಸಕನಿಗೆ ಎಂತಹ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅದು ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.